ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ರಾಜ್ ವ್ಲಾಗ್ಸ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸಕಲೇಶ್ಪುರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ಒಂದು 5 o'clock ಆಗಿದೆ ಮಾರ್ನಿಂಗು. ಅಷ್ಟು ಬೇಗ ಎದ್ದು ಎಲ್ಲ ರೆಡಿಯಾಗಿ ನನ್ನ ಬಂದು ಪಿಕ್ ಮಾಡಿಕೊಂಡ್ರು. ಸೊ ನಾವೀಗ ಆಲ್ಮೋಸ್ಟ್ ಸಕಲೇಶ್ಪುರ ಹತ್ರನೇ ಇದ್ದೀವಿ. ಫಾಲೋ ಮಾಡಿ, ಲೈಕ್ಸ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬು. ಈಗ ಟೈಮ್ ಆಲ್ಮೋಸ್ಟ್ 8:30 ಆಗಿದೆ. ಇಲ್ಲಿ ಅಷ್ಟು ಆಪ್ಷನ್ಸ್ ಇರಲಿಲ್ಲ. ನಾವು ಹೋಟೆಲ್ ಸುರಭಿ ಅನ್ನೋದಕ್ಕೆ ಬಂದಿದ್ದೀವಿ. ಇಡ್ಲಿ, ಚಿತ್ರಾನ್ನ, ಆಮೇಲೆ ಚೌ ಬಾತ್ ಇಷ್ಟೇ ಇದ್ದಿದ್ದು. ಸೊ ಯಾವುದೋ ಒಂದು ಅಂತ ಹೇಳಿ ಇಡ್ಲಿನೇ ತಿಂತಾಯಿದ್ವಿ. ಬಿಕಾಸ್ ಟ್ರಾವೆಲ್ ಮಾಡಬೇಕಾದ್ರೆ ಕಂಫರ್ಟ್ ಫುಡ್ ಅಂದ್ರೇ ಇಡ್ಲಿ. ಸೊ ಅಲ್ಲಿಂದ ನಾವು ಫಾಲ್ಸಿಗೆ ಬಂದ್ವಿ. ಈಗ ಪ್ರೀ ವೆಡ್ಡಿಂಗ್ ಈ ಸಲ ಬರೀ ಫ್ರೆಂಡ್ಸ್ ಬಂದಿರೋದಲ್ವಾ. ನನ್ನ ಹಸ್ಬೆಂಡ್ಗೆ ನಾನು ವಿಡಿಯೋಸು ಫೋಟೋಸು ಎಲ್ಲ ಶೇರ್ ಮಾಡ್ತಾಯಿದ್ದೆ ವಾಟ್ಸಪ್ಪಲ್ಲಿ. ಈ ಪ್ಲೇಸ್ನ ಫೋಟೋ ಕಳಿಸಿದ ತಕ್ಷಣ ಅಯ್ಯೋ ನಾನು ಇದ್ದಿದ್ದರೆ ಇಬ್ಬರು ಚೆನ್ನಾಗಿ ಫೋಟೋಸ್ ತೊಗೋಬೋದಾಗಿತ್ತು ಅಂತ ಹೇಳಿದ್ರು. ಈಸ್ ಲೈಕ್ ಈ ವಾಂಟ್ಸ್ ಮೀ ಟು ಗೋ ಔಟ್ ವಿತ್ ಮೈ ಫ್ರೆಂಡ್ಸ್ ಬಿಕಾಸ್ ಅಟ್ಲೀಸ್ಟ್ ನಾನಂತೂ ಬ್ಯುಸಿ ಇದ್ದೀನಮ್ಮ, ನಿನ್ನನ್ನು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ನೀನಾದರೂ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೋ ಅಂತ ಹೇಳ್ತಾ ಇರ್ತಾರೆ. ನೋಡಿ, ನಾವಿಲ್ಲಿ ಬಂದು ಶೂಟ್ ಮಾಡಬೇಕಾದ್ರೇ 2 ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಇಲ್ಲಿ. ನಮಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಹಿಂಗೆಲ್ಲ ಇರುತ್ತಂತ. ಇವ್ರು 3 ಜನಕ್ಕೂ ಮದುವೆ ಆಗಿಲ್ಲ. ಸೊ ಇವಾಗಲೇ ಎಲ್ಲ ನೋಡ್ಕೊಳ್ತಾಯಿದ್ದಾರೆ. ನೋಡಿ, ಇವಳು ಹೇಳ್ತಿದ್ದಾಳೆ ಮದುವೆ ಆಗ್ತೀನಿ ಆದರೆ ಈ ಥರ ಎಲ್ಲ ಏನೂ ಮಾಡಿಸ್ಕೊಳ್ಳಲ್ಲ ಅಂತ. ಓಕೆ ಚಲೋ ನೋಡ್ಕೊಂಡಿಲ್ಲ. ಪಿಜ್ಜಾ ತುಂಬಾ ಕಷ್ಟಪಟ್ಟು ಹೋಗ್ತಾ ಇದೆ. ಸರ್ಕಸ್ ಮಾಡಿಕೊಂಡು ಆ ಫೋಟೋ ಅಲ್ಲಿ ಆ ಪ್ಲೇಸಲ್ಲಿ ಫೋಟೋ ತಗೋಬೇಕು ಅಂತ ಹೋಗಿದ್ದು. ಎಷ್ಟೊಂದು ಜನ ಪ್ಲ್ಯಾನ್ ಮಾಡ್ಕೊಂಡ್ವಿ ಟ್ರಿಪ್ಗೆ ಹೋಗೋಣ ಅಂತ ಹೇಳಿ. ಕೊನೆಗೆ ನೋಡಿದ್ರೆ 4 ಜನ ಬಂದಿದ್ದು. ಅಂದರೆ ಇದೇ ಥರ ಆಗ್ತಾ ಇರುತ್ತಲ್ಲ. ತಗೊಂಡಿದ್ದೀನಿ ಬಿಡ. ರಾಮ್ಗೆ ಫಸ್ಟ್ ಮಂತ್ ಸ್ಯಾಲ್ರಿ ಬಂದಿದೆಯಲ್ಲ, ನಾನು ಹೌದಾ? ಥ್ಯಾಂಕ್ಸ್ ಮಚ್ಚಾ. ಮಾಡು ಲ್ಯಾಂಡ್ಸ್ಕೇಪ್. This was not required, but yes, thank you again. Thanks macha. Thank you Ram. It's suiting with her. ಅಲ್ವಾ? ಈ ತರ ಹ್ಯಾಂಡ್ ಬ್ಯಾಗ್ ನ ಪಿಜ್ಜಾ ಕಸಿನ್ ಸಿಸ್ಟರ್ ಮದುವೆಯಲ್ಲಿ ಕಳ್ಕೊಂಡಿದ್ದೆ. See, I got it back. ಮದುವೆಗೆ ಬಂದಿಲ್ಲ ಅಂತ I got it. Why is this going on? Fiza is going to get her salary. So ಫಿಜಾನು ಇದೇ ತರ ಏನಾದರೂ ಗಿಫ್ಟ್ ಕೊಡ್ತಾಳೆ ಅಲ್ವಾ ಫಿಜಾ? ಹರಿನೂ ಅಷ್ಟೇ. ಹರಿಗೂ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರುತ್ತೆ. ಮಂಡೆಯಿಂದ my heart, bro. What did you get? ನೋಡಿ ಏನು ಡವ್ ಮಾಡ್ತಾ ಇದ್ದಾನೆ ಅಂತ. I need to open the gift. ಓಪನ್ ಮಾಡು. You're doing the video? 145. 145. I thought it's wonderful. It's very nice color. Yeah, I know. I never had blue actually. La. Very pretty. No, the one I'm holding is Marston Hall. This is one I loved it. Amazing. Thank you so much, Ram. Again, it was not required. It's very blue.
ಸೊ ರಾಮ್ ಏನಕ್ಕೆ ಗಿಫ್ಟ್ ಮಾಡಿದ್ದು ಅಂದರೆ ಇವ್ರು 3 ಜನದ್ದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು, 3 ಜನಕ್ಕೂ ಕ್ಯಾಂಪಸಲ್ಲಿ ಸೆಲೆಕ್ಟ್ ಆಗಿದೆ. ರಾಮ್ 1 ಮಂತ್ ಬ್ಯಾಕಿಂದನೇ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಅವ್ನಿಗೆ ಏನು 1 ಮಂತಿಂದ ಸ್ಯಾಲ್ರಿ ಬಂತಲ್ಲ ಅದೆಲ್ಲ ಅವ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಗಿಫ್ಟಿಂಗಿಗೆ ಅಂತಲೇ ಸ್ಪೆಂಡ್ ಮಾಡಿಬಿಟ್ಟಿದ್ದಾನೆ. ಸೊ ಹಿಂಗಿದ್ರು ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಿ ಎಲ್ಲರನ್ನೂ ಮೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಗಿಫ್ಟ್ ತೊಗೊಂಬಂದು ಎಲ್ಲರಿಗೂ ಗಿಫ್ಟ್ ಕೊಟ್ಟ. ನನಗಂತೂ ಹ್ಯಾಂಡ್ ಬ್ಯಾಗ್ ತುಂಬಾ ಇಷ್ಟ ಆಯಿತು. ಹ್ಯಾಂಡ್ ಬ್ಯಾಗ್ ಇಷ್ಟ ಆಯಿತು ಅನ್ನೋದಕ್ಕಿಂತ ಅವನು ಅಷ್ಟು ಎಫರ್ಟ್ ತೊಗೊಂಡ ಅಲ್ವಾ ಫ್ರೆಂಡ್ಸ್ಗೇನೋ ಗಿಫ್ಟ್ ಕೊಡಬೇಕು ಅಂತ. ಹರಿಗೆ ಒಂದು ವ್ಯಾಲೆಟ್ ಕೊಡಿಸ್ದ, ನನಗೂ ಫಿಝಂಗೂ ಇಬ್ಬರಿಗೂ ಒಂದೊಂದು ಹ್ಯಾಂಡ್ ಬ್ಯಾಗ್ ಗಿಫ್ಟ್ ಮಾಡ್ದ. ಸೊ ಅವನು ನಮಗೋಸ್ಕರ ಅಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಆ ಗಿಫ್ಟ್ನ ಸೆಲೆಕ್ಟ್ ಮಾಡ್ಕೊಂಬಂದಿದ್ದಾನಲ್ಲ, ಸೊ ಇಟ್ ಮೀನ್ಸ್ ಅ ಲಾಟ್. ನನಗೂ ಒಂದೊಂದ್ಸಲ ಅನಿಸುತ್ತೆ ಯಾಕೆ ಇಷ್ಟು ಬೇಗ ಟೈಮ್ ಓಡೋಗ್ತಾ ಇದೆ ಅಂತ. ಯಾಕಂದರೆ ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಯಾರ್ದಾದ್ರೂ ಬರ್ತಡೇ ಮಾಡಬೇಕು ಅಂತಿದ್ರೆ 50 ರುಪೀಸು 100 ರುಪೀಸ್ ಎಲ್ಲ ಹಾಕಿ ಒಂದು 10-15 ಮೆಂಬರ್ಸ್ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಇವಾಗ ನೋಡಿ ಅಂದರೆ ಇವಾಗ ಎಲ್ಲರೂ ಸ್ಟಾರ್ಟ್ ಮಾಡಿದ್ದೀವಿ ಅರ್ನ್ ಮಾಡೋದಕ್ಕೆ. ಸೊ ನಮ್ಮ ಕೈ ತುಂಬ ದುಡ್ಡಿದೆ, ಬಟ್ ಫ್ರೆಂಡ್ಸ್ ಇಲ್ಲ. ಫ್ರೆಂಡ್ಸ್ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಫ್ರೆಂಡ್ಸ್ ಇದ್ದಾರೆ ಬಟ್ ಎಲ್ಲರೂ ಜೊತೆಲೇ ಸೇರೋಕ್ಕಾಗ್ತಾಯಿಲ್ಲ, ಆ ಥರ ಆಗೋಗಿದೆ. ಕಾಲೇಜ್ ಡೇಸೇ ಬೆಸ್ಟ್. ಯಾರಾದರೂ ಕಾಲೇಜ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ನಿಮ್ಗೆ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೋ ಅಷ್ಟೇ ಎಂಜಾಯ್ ಮಾಡಿ ಆ್ಯಂಡ್ ಎಜುಕೇಷನ್ ಕಡೆನೂ ಕಾನ್ಸಂಟ್ರೇಟ್ ಮಾಡಿ. ಈಗ ಟೈಮ್ ಬಂದು 2:30 ಆಗಿದೆ. ನಾವೀಗ ಮಂಜುರಾಬಾದ್ ಫೋರ್ಟ್ ಹತ್ರ ಬಂದಿದ್ದೀವಿ. ಇದನ್ನು ಸ್ಟಾರ್ ಫೋರ್ಟ್ ಅಂತಲೂ ಕರೀತಾರೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಇದೆಲ್ಲ ಸ್ವಲ್ಪ ಒಣಗೋಗಿದೆ ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ಮಳೆಗಾಲದಲ್ಲೆಲ್ಲ ಬಂದರೆ ಫುಲ್ಲು ಹಸಿರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ. People struggling for one person's photo. You're a good photographer. Okay, see this side. ತುಂಬ ಬಿಸಿಲಿತ್ತಲ್ವ, ಫೋರ್ಟ್ ಹತ್ಕೊಂಬಂದ್ವಿ. ಹೊಟ್ಟೆ ಹಸಿತಾಯಿತ್ತು. ಊಟಕ್ಕೆ ಅಂತ ಹೋಗ್ಬೇಕಾದ್ರೆ ಇಲ್ಲಿ ಯಾರೋ ರಾಜಸ್ಥಾನಿಂದ ಬಂದಿದ್ದಾರಂತೆ. ಅವರು ನೀರು ಇರಲಿಲ್ಲ, ನೀರು ಕೊಡಿ ಅಂತ ಕೇಳಿದ್ರು. ಸೊ ನಾವು ಮುಂದೆ ಹೋಗ್ಬಿಟ್ಟಿದ್ವಿ ಆ್ಯಕ್ಚುಲಿ. ಆಮೇಲೆ ಕಾರ್ ಸ್ಟಾಪ್ ಮಾಡಿ ನೀರು ಕೊಟ್ವಿ ಅವ್ರಿಗೆ. ಯಾವುದಾದ್ರೂ ಒಳ್ಳೆ ಹೋಟ್ಲಿಗೆ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಯಾವುದು ಹೋಟೆಲ್ ಸಿಕ್ಕಿರಲಿಲ್ಲ. ನಾವು ಮುಂದೆ ಹೋಗ್ತಾ ಹೋಗ್ತಾ ಸಿಗುತ್ತೆ ಅಂದ್ಕೊಂಡು ಮುಂದೆ ಬಂದ್ವಿ, ಬಟ್ ಯಾವುದು ಸಿಗಲಿಲ್ಲ. ಫೈನಲಿ ಯಾವುದೋ ಒಂದು ಹೋಟೆಲ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಸ್ಟಾಪ್ ಮಾಡಿದ್ವಿ. ಇವಾಗಂತೂ ಟೈಮೇ ಆಗೋಗಿದೆ. ಊಟದ ಟೈಮ್ ಅಲ್ಲ ಇವಾಗ, ಆ್ಯಕ್ಚುಲಿ ಈವ್ನಿಂಗ್ ಸ್ನ್ಯಾಕ್ ಟೈಮ್ ಆಗೋಗಿದೆ. ನಾವು ಗಂಡಸರಾಗಿ ಹುಟ್ಟಿದ್ಮೇಲೆ ಬರೀ ಹೆಂಗಸ್ರಿಗೆ ಕಾಟ ಕೊಟ್ಕೊಂಡಿರೋದಲ್ಲ. ನಾವು ಹೆಣ್ಮಕ್ಳು, ನಮ್ಮ ಮನೆಗೆ ಯಾರು ಹೆಣ್ಮಕ್ಳು ಅಂತ ಬಂದಿರ್ತಾರೋ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಆ್ಯಕ್ಚುಲಿ. ಆಮೇಲೆ ಏನಿಲ್ಲ ಅಷ್ಟೇ. Main thing is like equality, you know. It might be in personal life or professional life. It's like both should have equal work. It's not that only the girl has to do or only the guy has to do. It's like both adjust. No, sometimes she's doing the entire work, you help her in the other stuff. But no, I don't know what's wrong with Indian men, or I don't know, maybe things are changing, but yeah, slowly. I hope you two are not like that, okay, sitting in the front. Your upbringing is done by me. The other extracurricular upbringing. So I hope you people won't disappoint me in the future. What about you, Ari? ಹೆಂಗ್ ನೋಡ್ಕೊಳ್ತೀಯ? ಅವ್ನು ಹೇಳಿದ್ನಲ್ವಾ ಇವಾಗ್ಲೇ ಹೇಳಿದ್ನಲ್ವಾ ಅವನು. ಇಸ್ ಲೈಕ್ ಇದ್ರೆ ಯಾಕೆ ಮಾಡಬೇಕು, ಹೆಂಡತಿ ಇದ್ರೆ ಯಾಕೆ ಮಾಡಬೇಕು ಅಂತ. ಒಂದ್ ಕೆಲಸ ಮಾಡು, ನೀನೇ ಮನೇಲಿ ಇಡು. ನೀನ್ ಮನೇಲಿದ್ದು ನಿನ್ ಮನೆ ನೋಡ್ಕೊ. ಲೆಟ್ ಹರ್ ಗೋ ಔಟ್. Okay, fine. We'll keep this video as Sakshi will show to his wife in the future.
ನಾನು ಫಿಜಾ ಅರಿಗೆ ಸುಮ್ಮನೆ ಲೆಕ್ಚರ್ ಕೊಡ್ತಾ ಇದ್ವಿ ಮದುವೆ ಆದಮೇಲೆ ಹೆಂಗಿರಬೇಕು ಹೆಂಗೆ ನೋಡ್ಕೋಬೇಕು ಅಂತ. ಗಂಡಸ್ರಂತೂ ಎಲ್ಲರೂ ಒಂದೇ ಥರ ಇರಲ್ಲ. ಕೆಲವರು ನಾವಿಬ್ಬರು ಗಂಡ ಹೆಂಡ್ತಿ ಇಬ್ಬರು ದುಡಿತೀವಿ, ಮನೆಯಲ್ಲೂ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಇರ್ತೀವಿ ಅನ್ನೋರು ಇರ್ತಾರೆ. ಇನ್ನೂ ಕೆಲವರು ಇಬ್ಬರೂ ದುಡಿತೀವಿ ಆದರೆ ನನ್ನ ಮನೇಲಿ ಏನೂ ಹೆಲ್ಪ್ ಮಾಡಿಕೊಡಲ್ಲ, ಎಲ್ಲ ಅವಳೇ ಮ್ಯಾನೇಜ್ ಮಾಡಲಿ ಅನ್ನೋ ಥರ ಇರ್ತಾರೆ. ಇನ್ನೂ ಕೆಲವರು ಬೇಡಪ್ಪ ನನ್ನ ಹೆಂಡ್ತಿ ಆರಾಮಾಗಿ ಮನೇಲಿರಲಿ, ನಾನೇ ಹೋಗಿ ದುಡ್ಕೊಂಬಂದು ಹಾಕ್ತೀನಿ ಅನ್ನೋ ಥರನೂ ಇರ್ತಾರೆ. ಸೊ ಎಲ್ಲರೂ ಒಂದೇ ಥರ ಅಂತ ಹೇಳೋದಕ್ಕಾಗಲ್ಲ. ಮೀನ್ ವೈಲ್ ನಾವು ಹೋಗ್ಬೇಕಾದ್ರೆ ಹಂಗೆ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ್ವಿ. ಇವಾಗ ನನ್ನ ಇವರು ಡ್ರಾಪ್ ಮಾಡ್ತಾ ಇದ್ದಾರೆ ಮನೆ ಹತ್ರ. ಸೊ ನನ್ನ ಡ್ರಾಪ್ ಮಾಡಿ ಇವರು ಹೋಗ್ತಾ ಇದ್ದಾರೆ. ಓಕೆ ಬಾಯ್ 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 ಬಾಯ್. ಓಕೆ ಮೆಸೇಜ್ ಮಾಡಿ ಹೋದ್ಮೇಲೆ ಬಾಯ್.